ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡೆಯಾಟ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮಾಡಿದಂತಹ ಅದೊಂದು ಟ್ವೀಟ್ ಹೊಸ ದಿಕ್ಕಿಗೆ ಹೊರಳ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರನ್ನ ಕುಟುಕ್ತಲೇ ಟ್ವೀಟ್ ಮಾಡಿರುವಂತಹ ಸಿದ್ದರಾಮಯ್ಯ ದಲಿತ ಸಿಎಂ ದಾಳ ಉರುಳಿಸಿದಾಳೆ. ಪಟ್ಟದಾಟಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನ ಸಿಎಂ ಕೊಟ್ಟಿದ್ದಾರೆ. ಟ್ವೀಟ್ ಸಂಚಲನ ಬೆನ್ನಲ್ಲೇ ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸಿದ ಸಿಎಂ. ಕಾಂಗ್ರೆಸ್ನಿಂದ ಮಾತ್ರ ದಲಿತ ಸಿಎಂ ಮಾಡಲು ಸಾಧ್ಯ ಎಂದು ಬಾಣ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದ ಸರಣಿ ಟ್ವೀಟ್ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆ ನಡೀತಿತ್ತು. ವಿಪಕ್ಷ ನಾಯಕರಂತೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಉದ್ದೇಶಿಸಿನೇ ಟ್ವೀಟ್ ಮಾಡಿದ್ದಾರೆ ಅಂತ ತಿರುಗು ಬಾಣ ಬಿಟ್ಟಿದ್ರು. ಇದರಿಂದ ಅಲರ್ಟ್ ಆದ ಸಿದ್ದರಾಮಯ್ಯ ತಮ್ಮ ಟ್ವೀಟ್ ಬಗ್ಗೆ ತಾವೇ ಸಮರ್ಥನೆ ನೀಡಿದ್ದಾರೆ. ಎಚ್ಡಿಕೆಗೆ ತಿರುಗೇಟು ನೀಡುತ್ತಾ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ಅವರ ತಂದೆ ದೇವೇಗೌಡರು ಸ್ವಜಾತಿ ವಿರೋಧಿಗಳು, ಕುಟುಂಬವಾದಿಗಳು ಅಂತ ಟ್ವೀಟ್ ಮಾಡಿರೋ ಸಿಎಂ ಮುಂದೆ ದಲಿತರು ಸಿಎಂ ಆದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ, ಬಿಜೆಪಿ ಜೆಡಿಎಸ್ನವರು ದಲಿತರನ್ನ ಸಿಎಂ ಮಾಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಹಿಂದುಳಿದ ಜಾತಿಗೆ ಸೇರಿದ ನನ್ನನ್ನು ಗುರುತಿಸಿ 2ನೇ ಬಾರಿ ಮುಖ್ಯಮಂತ್ರಿಯಾಗುವ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷ. ಜಾತಿಯಿಂದ ಮಾತ್ರವಲ್ಲ, ಅರ್ಹತೆಯ ಬಲದಿಂದಲೇ ಸಿಎಂ ಆಗುವಂತಹ ದಲಿತ ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲೇ ಇರುವುದು. ಮುಂದೊಂದು ದಿನ ದಲಿತ ಸಮುದಾಯದಿಂದ ಯಾರಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಸಿದ್ದರಾಮಯ್ಯ ಟ್ವೀಟ್ಗೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಜಾತಿ ದಾಳ ಉರುಳಿಸಿದ್ದಾರೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಅದು ಅವರ ಕುರ್ಚಿಯ ಒಂದು ಕಳ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸಮಾಜದ ಹೆಸರನ್ನ ಆ ಒಂದು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಅವರು ದುರುಪಯೋಗ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯ ಟ್ವೀಟ್ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದೊಳಗಿನ ಬೆಳವಣಿಗೆ ಬಗ್ಗೆಯೇ ಉಲ್ಲೇಖಿಸಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಅವ್ರು ಕಾಂಗ್ರೆಸ್ ಪಾರ್ಟಿಯೊಳಗ ಏನು ನಡೆದದ ಆ ಹಿನ್ನೆಲೆಯೊಳಗೆ ಅವ್ರು ಟ್ವೀಟ್ ಮಾಡ್ಯಾರ ನಾ ಭಾವಿಸ್ತೇನೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವ್ರದ್ದು ಹೈಕಮಾಂಡ್ ಸಂಸ್ಕೃತಿ, ಕಮಾಂಡ್ ಹೋದ ನಂತರವೂ ಹೈಕಮಾಂಡ್ ಸಂಸ್ಕೃತಿ ಬಿಟ್ಟಿಲ್ಲ. ನಾನು ಸಿದ್ದರಾಮಯ್ಯನವ್ರ ಪರವಾಗಿ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಅಂತ ಯಾರ ಬಗ್ಗೆನೂ ನಾ ಮಾತಾಡ್ತಾ ಇಲ್ಲ. ಅವ್ರು ಯಾರು ಹೇಳಾರಂತ ಎಲ್ಲರಿಗೂ ಗೊತ್ತೈತಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಡೆ ಮಾಡಿದಂಥ ಸಂದೇಶ ಅದು. ಅವ್ರ ಪಕ್ಷದಲ್ಲಿ ನಡೆದಿರುವಂಥ ಒಳ ಜಗಳ, ಕುರ್ಚಿ ಜಗಳ, ಇದರ ನಡು ಪೂರ್ತಿ ರಾಜ್ಯ ಸರ್ಕಾರ ಬಡತನ ಆಗಿತ್ತು. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ದಲಿತರು ಕಾಂಗ್ರೆಸ್ ಬೆನ್ನೆಲುಬು, ದಲಿತರು ಸಿಎಂ ಆಗಬೇಕು ಎಂದ ಮಹದೇವಪ್ಪ. ದಲಿತ ಸಿಎಂ ದಾಳ ಉರುಳಿಸಿದ ಸಿದ್ದು ಬಾಣಕ್ಕೆ ಆಪ್ತ ಮಹದೇವಪ್ಪ ದನಿಗೂಡಿಸಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಸಿಎಂ ಇದ್ದಾರೆ, ಮುಂದೆ ದಲಿತರು ಸಿಎಂ ಆಗಬೇಕು, ಇದು ಹೈಕಮಾಂಡ್ ಗಮನದಲ್ಲಿದೆ ಅಂದಿದ್ದಾರೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸಬೇಕು ಅಂದರೆ ಆ ಥರ ತೀರ್ಮಾನ ಆಗಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಬಜೆಟ್ ಆದ್ಮೇಲೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂದಿದ್ದಾರೆ. ಈಗಿದ್ದೆ ಅವರೇ ಇದ್ದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ ನೋಡಿ. ಅದು ಅರ್ಧ ಗಿರ್ದ ಅಂತ ಎಲ್ಲ ನಾವು ಕೇಳಿಲ್ಲ. ಈಗ ಅವ್ರು ಇದ್ದಾರೆ, ಮುಂದುವರ್ತಾರಂತ ಅಷ್ಟೇ ನಮ್ಮದು. ಅದು ಮಿಕ್ಕಿದೆಲ್ಲ ಅಪ್ ಟು ಹೈಕಮಾಂಡ್. ಗೃಹ ಸಚಿವ ಪರಮೇಶ್ವರ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರದ ಕೆಲಸಕ್ಕೆ ಭೇಟಿ ಮಾಡಿರಬೇಕು ಅಂದಿದ್ದಾರೆ. ಪರಮೇಶ್ವರ್ ಅವರು ಭೇಟಿ ಆಗಿದ್ದಾರೆ ಅವರು ಬಹುಶಃ ಅವ್ರ ಕ್ಷೇತ್ರಕ್ಕೆ ಏನಾದ್ರು ಇವರೇನೋ ಇಂಡಸ್ಟ್ರೀಸ್ ಮಾಡ್ತೀನಿ ಅಂತ ಇವರೇನಾದ್ರು ಹೇಳಿರ್ಬೋದು, ಮಾಡಿ ಅಂತ ಕೇಳಿರ್ಬೋದು, ಇಲ್ಲ ಅವ್ರಿಗೇನಾದ್ರು ಒಂದು ವಿಚಾರ ಇರ್ಬೋದು. ಸ್ಟೇಟ್ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಪ್ರಾಬ್ಲಮ್ಸ್ ಇದೆ, ಮಾತಾಡಿರ್ಬೋದು. ಕಾಂಗ್ರೆಸ್ ಕೋಟೆಯಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಕಾವೇರಿದೆ. ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವೆ ತಂತ್ರ ರಣತಂತ್ರ ಜೋರಾಗಿ ನಡೀತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮಾಡಿದ ಒಂದೇ ಒಂದು ಟ್ವೀಟ್ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.